ಬದುಕಿರುವಾಗ ಸೂರಿಗಾಗಿ ಅಲೆದಾಟ, ಸತ್ತ ಮೇಲೆ ಸ್ಮಶಾನಕ್ಕಾಗಿ ಹೋರಾಟ. ಶವ ಹೂಳಲು ಜಾಗವಿಲ್ಲದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಿಎಂ ಸಚಿವರಿದ್ರು ಕೂಡ ಶವ ಹೂಳಲು ಸ್ಮಶಾನಕ್ಕೆ ವ್ಯವಸ್ಥೆ ಇಲ್ಲ. 2 ದಿನದಿಂದ ಶವ ಬಿಟ್ಟುಕೊಂಡು ನಿವಾಸಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮೈಸೂರು ಜಿಲ್ಲೆಯಲ್ಲಿ. ಸತ್ತ ಮೇಲೆ ಸ್ಮಶಾನಕ್ಕಾಗಿ ಹೋರಾಟ ಮಾಡಬೇಕು. ಈ ಪರಿಸ್ಥಿತಿ ಮೈಸೂರಿನಲ್ಲಿ ಕಂಡು ಬಂದಿದೆ. ಶವ ಹೂಳಲು ಜಾಗವಿಲ್ಲದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮೈಸೂರು ಜಿಲ್ಲೆ ಬಂಗಾರಪ್ಪ ಬಡಾವಣೆಯಲ್ಲಿ ಈ ಘಟನೆಯಾಗಿದೆ. ವೆಂಕಟೇಶ್ ಎಂಬಾತ ಅಪಘಾತದಲ್ಲಿ ಸಾವನ್ನಪ್ಪಿದ್ರು. ಈಗ ಆ ವ್ಯಕ್ತಿ ಹೂಳ್ಲಿಕ್ಕೆ ಜಾಗ ಕೂಡ ಇಲ್ಲ. ಬದುಕಿರುವಾಗ ಸೂರಿಗಾಗಿ ಅಲೆದಾಟ ಮಾಡಬೇಕು, ಈಗ ಸತ್ತ ಮೇಲೆ ಸ್ಮಶಾನಕ್ಕಾಗಿ ಹೋರಾಟ ಮಾಡುವ ಪರಿಸ್ಥಿತಿ ಎದುರಾಗ್ತಾ ಇದೆ. ಸಿಎಂ ಸಚಿವರಿದ್ರೂ ಕೂಡ ಸ್ಮಶಾನ ಜಾಗ ಇಲ್ಲ. 2 ದಿನದಿಂದ ಶವವನ್ನ ಇಟ್ಕೊಂಡು ನಿವಾಸಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮೈಸೂರು ಜಿಲ್ಲೆ ಬಂಗಾರಪ್ಪ ಬಡಾವಣೆಯಲ್ಲಿ ಈ ಘಟನೆಯಾಗಿದೆ. ವೆಂಕಟೇಶ್ ಎಂಬಾತ ಅಪಘಾತದಲ್ಲಿ ಸಾವನ್ನಪ್ಪಿದ್ರು. ಈಗ ಆ ವ್ಯಕ್ತಿ ಹೇಳ್ತಾ ಇರುವಂತೆ ಇವರು ಕೊರತ ಸಮುದಾಯದ ಗೋಳು ಸ್ಮಶಾನದಲ್ಲಿ ಶವ ಹೂಳಲು ಅವಕಾಶ ಕೇಳ್ತಾ ಇದ್ರು. ಆದರೆ ಸ್ಥಳಕ್ಕೆ ಜಾಗ ಇಲ್ಲ. ಈಗ ಪುರಸಭೆ ಕೂಡ ಅಂತ್ಯ ಸಂಸ್ಕಾರ ಮಾಡಲು ನಿರ್ಧಾರ ಮಾಡಿದೆ. ಹೀಗಾಗಿ 2 ದಿನದಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ ಸಂಪರ್ಕದಲ್ಲಿದ್ದಾರೆ ಮೈಸೂರಿನಿಂದ. ಪುಟ್ಟಸ್ವಾಮಿ, ಈಗ ಬದುಕಿರುವಾಗೆ ಸೂರಿಗಾಗಿ ಅಲೆದಾಟ ಮಾಡ್ತಾರೆ, ಜೊತೆಗೆ ಸತ್ತ ಮೇಲೆ ಸ್ಮಶಾನಕ್ಕಾಗಿ ಹೋರಾಟ ಮಾಡುವ ಪರಿಸ್ಥಿತಿ ಈಗ ಈ ಸಮುದಾಯಕ್ಕೆ ಬಂದಿದೆ. ಜೊತೆಗೆ ಸಚಿವರಿದ್ದಾರೆ, ಸಿಎಂ ಸಿದ್ದರಾಮಯ್ಯನವರಿದ್ದಾರೆ, ಆದರೂ ಕೂಡ ಸ್ಮಶಾನಕ್ಕೆ ಜಾಗ ಇಲ್ಲ ಈ ಊರಿನಲ್ಲಿ. ಏನಿದೆ ಆ ಪರಿಸ್ಥಿತಿ ಅಲ್ಲಿ, ಹೇಗಿದೆ ಅಂತ ಪುಟ್ಟಸ್ವಾಮಿ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಶ್ರೀಕಾಂತ್, ಏನು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ನಗರ ಪ್ರದೇಶದಲ್ಲಿ ಹೊಂದಿಕೊಂಡಿರ್ತಕ್ಕಂತಹ ಈ ಒಂದು ನಗರ ಪ್ರದೇಶ ಅಂತಾನೆ ಹೇಳ್ಬೋದು. ಈ ಒಂದು ನಗರ ಪ್ರದೇಶದಲ್ಲಿ ಕೊರಚ ಸಮುದಾಯಕ್ಕೆ ಕೆಲವೇ ದಿನಗಳ ಹಿಂದೆ ಈ ಒಂದು ಜಾಗವನ್ನ ನಿಯೋಜನೆ ಮಾಡಲಾಗಿತ್ತು, ಅವರಿಗೆ ಜಾಗವನ್ನ ನೀಡಲಾಗಿತ್ತು. ಆ ಜಾಗದಲ್ಲಿ ಕೊರಚ ಸಮುದಾಯಕ್ಕೆ ಸ್ಮಶಾನ ಇಲ್ಲದ ಕಾರಣಕ್ಕಾಗಿ ಕೊರಚ ಸಮುದಾಯದ ಒಬ್ಬ DSS ಮುಖಂಡ ಅಪಘಾತದಲ್ಲಿ ಸಾವಿಗೀಡಾದಂತಹ ವ್ಯಕ್ತಿಯ ಶವವನ್ನ ಹೂಳಲು ಜಾಗ ಇಲ್ಲ ಅಂತ ಹೇಳಿ 2 ದಿನಗಳಿಂದ ಆ ಒಂದು ಶವವನ್ನ ಆ ನಗರ ಪ್ರದೇಶದಲ್ಲಿ ಇಟ್ಟುಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ DSS ನ ಮುಖಂಡ ಅಂತ ಕುಕ್ಕೂರ್ ರಾಜು ಅವರು ಕೂಡ ನಮಗೆ ಈ ಸ್ಮಶಾನವನ್ನ ಜಾಗವನ್ನ ತಾಲೂಕು ಆಡಳಿತ ಅಥವಾ ಜಿಲ್ಲಾಡಳಿತ ಏನಾದ್ರೂ ನೀಡ್ಲಿಲ್ಲ ಅಂತ ಹೇಳಿದ್ರೆ ನಾವು ತಾಲೂಕಿನಲ್ಲಿರ್ತಕ್ಕಂತಹ ತಾಲೂಕು ಕಚೇರಿಯ ಮುಂಭಾಗ ಮತ್ತು ಪುರಸಭೆಯ ಮುಂಭಾಗ ಈ ಶವವನ್ನ ಹೂಳೋದಕ್ಕೆ ನಾವು ಸಿದ್ಧರಿದ್ದೇವೆ ಅಂತಕ್ಕಂತಹ ಒಂದು ಎಚ್ಚರಿಕೆಯನ್ನು ಕೂಡ DSS ಮುಖಂಡ ರಾಜು ಅವರು ಹೇಳಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಆಲೋಚನೆ ಮಾಡ್ಬೇಕಾಗ್ತದೆ. ನಾಗರಿಕ ಸಮಾಜದಲ್ಲಿ ಸ್ಮಶಾನ ಏನು ಸತ್ತಂತಹ ಶವಗಳಿಗೆ ಸ್ಮಶಾನ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಾಚಿಗೇಡಿನ ಸಂಗತಿ. ಯಾಕೆ ಅಂತ ಹೇಳಿದ್ರೆ 2 ಬಾರಿ ಈ ಕ್ಷೇತ್ರದಿಂದ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು, ಮತ್ತೆ 3 ಬಾರಿ ಸಚಿವರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹ HC ಮಹದೇವಪ್ಪನವರ ಕ್ಷೇತ್ರ ಹಾಗೂ ಸಿದ್ದರಾಮಯ್ಯನವರ ಕ್ಷೇತ್ರವಾಗಿರೋದ್ರಿಂದ ಇಲ್ಲಿ ಜನರಿಗೆ ಏನು ಕೊರಚ ಸಮುದಾಯ ಒಂದು ರೀತಿಯಲ್ಲಿ ವಾಸ ಮಾಡಲು ಜಾಗ ಇಲ್ಲದೇನೆ ಒಂದಷ್ಟು ದಿನ ಜೀವಿತಾವಧಿಯಲ್ಲಿ ಹೋರಾಟವನ್ನ ಮಾಡ್ಕೊಂಡು ಬಂದ್ರು. ಜೀವಿತಾವಧಿ ಹೋರಾಟ ನಂತರ ಅವರಿಗೆ ಒಂದು ನೆಲ ಊರೋದಕ್ಕೆ ಒಂದು ನೆಲವನ್ನ ಜಿಲ್ಲಾಡಳಿತ ಸರ್ಕಾರ ಅವ್ರಿಗೆ ನಿರೂಪಿಸ್ಕೊಟ್ಟಿತ್ತು, ಅವಕಾಶವನ್ನ ಮಾಡಿಕೊಟ್ಟಿತ್ತು. ಅದಾದ ನಂತರ ಅಲ್ಲಿ ಸತ್ತಂತಹ ಜನರನ್ನ ಉಳೋದಕ್ಕೆ, ಸ್ಮಶಾನವನ್ನ ಉಳೋದಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಒಂದು ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ ಒಂದು ಅಮಾನವೀಯವಾದಂತಹ ಒಂದು ಘಟನೆ ಅಂತಾನೆ ಹೇಳ್ಬೋದು ಶ್ರೀಕಾಂತ್. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು 2 ಬಾರಿ ಈ ಕ್ಷೇತ್ರದಿಂದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಆದ್ರೆ ಈ ಕ್ಷೇತ್ರದಲ್ಲಿ ಸತ್ತಂತಹ ಶವಗಳಿಗೆ ನಿಜವಾಗ್ಲೂ ಉಳೋದಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರೆ ನಾಚಿಗೇಡಿನ ಸಂಗತಿ ಅಂತಾನೆ ಹೇಳ್ಬೋದು ಶ್ರೀಕಾಂತ್. ಓಕೆ, ಥ್ಯಾಂಕ್ ಯು ಪುಟ್ಟಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, HC ಮಹದೇವಪ್ಪ ಅವರು ಕೂಡ ಅಲ್ಲಿ ಸಚಿವರಾಗಿದ್ದಾರೆ, ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಅಲ್ಲೇ ಇದ್ದಾರೆ. SC ST ಪರವಾಗಿರ್ತೀನಿ, ದಲಿತರ ಪರವಾಗಿರ್ತೀನಿ ಅಂತ ಹೇಳ್ತಾನೆ ಇರ್ತಾರೆ. ಆದ್ರೆ ಈಗ ಆ ಕೊರತ ಸಮುದಾಯದವರಿಗೆ ಕೂಡ ಅಲ್ಲಿ 2 ದಿನದಿಂದ ಸ್ಮಶಾನವನ್ನ ಊರ್ಲಿಕ್ಕೆ ಕೂಡ ಸ್ವಲ್ಪವೂ ಜಾಗ ಕೊಡದೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಜೊತೆಗೆ ಅವರು ಕೂಡ ನೀವು ಅವಕಾಶ ಕೊಡದೇ ಇದ್ರೆ ನಾನು ಪುರಸಭೆ ಮುಂದೆ ಅಂತ್ಯ ಸಂಸ್ಕಾರ ಮಾಡಲು ನಿರ್ಧಾರ ಮಾಡ್ತೀವಿ ಅಂತ ಕೂಡ ಈ ಬಗ್ಗೆ ನಿರ್ಧಾರ ಮಾಡಿದ್ದಾರೆ ಆ ಸಮುದಾಯ. 1 ಎಕರೆ 5 ಗುಂಟೆ ಜಾಗನ ನಿವೇಶನನ ಇಲ್ಲಿ ಮೀಸಲಿಟ್ಟಿದ್ದಾರೆ.
ಆದರೆ ನಾವು ಅಲ್ಲಿ ಧರಣಿ ಕುಂತಿದ್ದಂಥ ಸಮಯದಲ್ಲಿ 2 ದಿನಗಳ ಕಾಲಾವಕಾಶದೊಳಗಡೆ ಆದೇಶ ಪತ್ರ ಕೊಡ್ತೀವಿ ಅಂತ ಹೇಳಿದ್ರು ತಹಶೀಲ್ದಾರ್. ಆದರೆ 2 ತಿಂಗಳುಗಳಾದ್ರೂ ಕೂಡ ಇನ್ನೂ ಆದೇಶ ಪತ್ರ ಕೊಟ್ಟಿಲ್ಲ. ಈಗ ನಮ್ಮ ಮುಖಂಡರೊಬ್ಬರು ಆಕ್ಸಿಡೆಂಟ್ ಆಗಿ ತೀರೋಗ್ಬಿಟ್ಟಿದ್ದಾರೆ, ವೆಂಕಟೇಶ್ ಅಂತೇಳಿ. ಇವತ್ತಿಗೆ 3 ದಿನ ಆಗಿದೆ ತೀರೋಗಿ. ನಿನ್ನೆ ಪೋಸ್ಟ್ ಮಾರ್ಟಮ್ ಮಾಡಿಸ್ಕೊಂಡು ಮಾಡಿ ತೊಗೊಂಡು ಬಂದಿದ್ದೀವಿ ಇಲ್ಲಿಗೆ. 2 ದಿನ ಆಗಿದೆ. ಈಗ ಉಳ್ಳಿಕ್ಕೂ ಕೂಡ ನಮಗೆ ಜಾಗ ಇಲ್ಲ, ಇಲ್ಲಿ ಸ್ಮಶಾನದ ವ್ಯವಸ್ಥೆ ಇಲ್ಲ. ಈಗ ಅಧಿಕಾರಿಗಳ ಕೇಳಿದ್ರೆ ಒಂದು ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಗಲಾಟೆ ಆಗುತ್ತೆ, ಅಲ್ಲಿಂದ ಇನ್ನೊಂದು ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ತಹಶೀಲ್ದಾರ್ ಕೇಳಿದ್ರೆ ಚೀಫ್ ಆಫೀಸರ್ ಮೇಲೆ ಹೇಳ್ತಾರೆ, ಚೀಫ್ ಆಫೀಸರ್ ಕೇಳಿದ್ರೆ ತಹಶೀಲ್ದಾರ್ ಮೇಲೆ ಹೇಳ್ತಾ ಇದ್ದಾರೆ. ಹಂಗಾಗಿ ನಮ್ಮ ಉಳ್ಳಿಕ್ಕೂ ವ್ಯವಸ್ಥೆ ಇಲ್ಲ ಅಂತ ದಿಕ್ಕು ತೋರಿಸ್ತಂತೆ ನಾವು ಇಲ್ಲಿ ಬಾಡಿನ ಮಡಿಕೊಂಡು ಕೂತಿದ್ದೀವಿ. ಯಾವುದೇ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಇಲ್ಲಿ ನಮಗೆ. ಜಿಲ್ಲಾ JD ಅವ್ರಿಗೂ ಮಾಡಿದ್ರು ಕೂಡ, ಸಮಾಜ ಕಲ್ಯಾಣ ಇಲಾಖೆ JD ಅವ್ರಿಗೆ ಮಾಡಿದ್ರು ಕೂಡ ಅವರು ಕೂಡ ಯಾವುದೂ ಸ್ಪಂದಿಸ್ತಾ ಇಲ್ಲ. ಮತ್ತು ತಹಶೀಲ್ದಾರ್ಗೆ ಮಾಡಿದ್ರೆ ಅವರು ಒಂದು ಸಲ ಫೋನ್ ರಿಸೀವ್ ಮಾಡಿದ್ರೆ 10 ಸಲ ಫೋನ್ ರಿಸೀವ್ ಮಾಡೋದಿಲ್ಲ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಚೀಫ್ ಆಫೀಸರ್ ಅಂತೂ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಅಧಿಕಾರಿಗಳು ಬರ್ತಾರೆ, ಅಲ್ಲುಳಿ ಅಂತ ಹೇಳ್ತಾ ಇದ್ದಾರೆ ಹೊರತು ಯಾವುದೇ ಥರ ನಮಗೆ ವ್ಯವಸ್ಥೆಗಳು ಮಾಡಿಕೊಡ್ತಾ ಇಲ್ಲ. ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡಿ ಈ ಒಂದು ಆಲ್ಗೂಡು 262 ಸರ್ವೆ ನಂಬರ್ಲಿ 1 ಎಕರೆ 5 ಫುಟೆ ಬಿಡಿಸ್ಕೊಟ್ಟಿದೆ. ಈಗ ತಾವು ನೋಡ್ತಾ ಇರ್ಬೋದು, ಇಲ್ಲಿ ಪಾಪ ಜೋಪಡಿಗಳು ಕಟ್ಕೊಂಡು ಇನ್ನೂ ಅದೇ ಸ್ಥಿತಿಯಲ್ಲಿ ಮೂಲಭೂತ ಸೌಕರ್ಯನೂ ಇಲ್ಲಿ ಕೂಡ ಇದೆ. ಈ ಒಂದು ಹೋರಾಟಕ್ಕೆ ಮುಂಚೂಣಿಯಲ್ಲಿ ಇದ್ದಿರ್ತಕ್ಕಂಥ 30